ಮಾಧ್ಯಮದ ಮೂಲಕ ತಿಳಿಪಡಿಸಿರುವುದೆಂದರೆ ನಿನ್ನೆ ದಿವಸ ನಮ್ಮ ಗರಬಾ ಗ್ರಾಮದಲ್ಲಿ ಬಸವಗೌಡ ಬಾದರ್ಲಿ MLCವರಿಗೆ ಸಚಿವ ಸ್ಥಾನ ಸಿಗಲಿ ಅಂತಂದು ಗರಬಾ ಗ್ರಾಮದ ಮತ್ತು ಬಸಾಪುರ TJ ಮತ್ತು ರೌಡ್ಕುಂದ ಗ್ರಾಮದ ವತಿಯಿಂದ ಬಂದಂಥವರು ಗುತ್ತೂರು ಮಾರುತೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸುತ್ತಾ ಅವರಿಗೆ ಸಚಿವ ಸ್ಥಾನ ಸಿಗಲಿ, ಅವರು ಮಾಡಿದಂಥ ಕಾರ್ಯಗಳಿಗೆ ಬಡವರಿಗೆ ಬಂಧುಗಳಿಗೆ ಗಂಗಾ ಕಲ್ಯಾಣ ಯೋಜನೆ ಆಗಲಿ, ಕಾಲೇಜು ಮುಖಾಂತರ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಾಗಲಿ, ಮತ್ತು ಅವರು ಇನ್ನೂ ಕೆಲವು ಅನೇಕ ಕಾರ್ಯಗಳನ್ನು ಮಾಡುತ್ತಾ ಬಡವರಿಗೆ ಆಫೀಸಿಗೆ ಬಂದ ತಕ್ಷಣ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರು ಕೆಲಸ ಮಾಡುತ್ತಾ ಒಳ್ಳೆಯ ಯುವಕರು, ಒಳ್ಳೆಯ ನಾಯಕರಿದ್ದಾರೆ. ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ನಮ್ಮ ಗರಬಾ ಗ್ರಾಮದಲ್ಲಿ ಗುತ್ತೂರು ಮಾರುತೇಶ್ವರ ದೇವಸ್ಥಾನ ಮತ್ತು ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಮತ್ತು ಅದೇ ರೀತಿ ಜಾವಮ್ಮ ದೇವಸ್ಥಾನದಲ್ಲಿ ನಿನ್ನೆ ದಿನ ಪೂಜೆ ಮಾಡಲಾಯಿತು. ಇವತ್ತಿನ ದಿವಸ ಸಿದ್ದಾಪರ್ವತ ಅಂಬಾದೇವಿ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡ್ತಿರ್ತಾರೆ. ಸಚಿವ ಸ್ಥಾನ ಸಿಗಲಿ ಅಂತೇಳಿ ಗರಬಾ ಗ್ರಾಮದಿಂದ ಒಂದು 10 ಮಂದಿ ಜನ ಹೋಗಿ ಮತ್ತು ಬಸವಾಪುರ ರಾಮಗೌಡರು, ರೌಡ್ಕುಂದ ಅನ್ನಪೂರ್ಣಮ್ಮ, ಅಂಬರೀಶ್ ಗೌಡರು ಮತ್ತು ಮಂಜುನಾಥ, ದೇವಪ್ಪಗೌಡರು, ಆಮೇಲೆ ಇನ್ನೂ ಇತರ ಭಾಳ ಮಂದಿ ಹೋಗಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕುಂಕುಮಾರ್ಚನೆ ಮಾಡಿಸುತ್ತಾ, ಮತ್ತು ಅದೇ ರೀತಿಯಾಗಿ ಬಸವಗೌಡರು ಯುವ ನಾಯಕರಿದ್ದಾರೆ. ನಾವು ಸಚಿವ ಸಂಪುಟದಲ್ಲಿ ಕೇಳಿಕೊಳ್ಳೋದಿಷ್ಟೇ, ಬಸವಗೌಡರು ಯುವ ನಾಯಕರಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಈ ನಮ್ಮ ಪಕ್ಷಕ್ಕೆ ದೊಡ್ಡ ಬಲ ಬಂದಂತೆ ಆಗುತ್ತದೆ. ಆದ ಕಾರಣವಾಗಿ ನಾವೆಲ್ಲರೂ ಅವರಿಗೆ ಸಚಿವ ಸ್ಥಾನ ಕೊಡಲಿ. ಅವರು ಅಭಿವೃದ್ಧಿ ಮಾಡ್ತಾರೆ, ಸಿಂಧನೂರನ್ನು ಅಭಿವೃದ್ಧಿ ಮಾಡ್ತಾರೆ, ಕಲ್ಯಾಣ ಕರ್ನಾಟಕ ಭಾಗವನ್ನು ಅಭಿವೃದ್ಧಿ ಮಾಡ್ತಾರೆ. ಯುವಕರಿದ್ದಾರೆ, ಅವರಿಗೆ ಬಲವಾಗಿ ಜನರೂ ಇದ್ದಾರೆ. ಆದಗೋಸ್ಕರ ಅವರಿಗೆ ಸಚಿವ ಸ್ಥಾನ ಕೊಟ್ಟು ಪಕ್ಷ ಸಂಘಟನೆ ಕೂಡ ಬೆಳೀತದೆ ಅಂತೇಳಿ ಸಿಂಧನೂರು ತಾಲೂಕಿನ ಎಲ್ಲ ಜನದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ.